ಸುಮಾರು ಇವಾಗ ಯುದ್ಧ ಸ್ಟಾರ್ಟ್ ಆದಾಗಿಂದ ಒಂದು 40% ಬಿಸ್ನೆಸ್ ಇಳಿದಿತ್ತು. ಈಗ ಪದೇ ಪದೇ ಇವಾಗ ತಿಂಗಳಿಗೆ ಒಂದು ಸಲ 400-500 ರೂಪಾಯಿ ಜಾಸ್ತಿ ಆಗ್ತಾಯಿತ್ತು. ನಿನ್ನೆ ಸಡನ್ನಾಗಿ 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಯಾವುದೇ ಕಾರಣಕ್ಕೂ ಹೋಟ್ಲ್ ಇಂಡಸ್ಟ್ರಿ ಬದುಕಬೇಕಾ ಹೇಗೆ ಅನ್ನೋ ಥರ ಒಂದು ಪ್ರಶ್ನೆ ಮೂಡಿದೆ ಇವತ್ತು. ಇಲ್ಲ, ನಾವು 20% ಮಿನಿಮಮ್ ಈ ಸಲ ರೇಟ್ ಜಾಸ್ತಿ ಮಾಡ್ತೀವಿ. ಯುದ್ಧ ಸ್ಟಾರ್ಟ್ ಆಗಿದ್ದಾಗಿಂದಲೂ ಸಹ ನಾವು ಯಾವುದೇ ರೀತಿಯ ರೇಟ್ನ ಜಾಸ್ತಿ ಮಾಡಿರಲಿಲ್ಲ. ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ನಾವು ಕಾಯ್ತಾನೆ ಇದ್ವಿ. ಇನ್ನು ಗ್ರಾಹಕರಿಗೂ ಇದರಿಂದ ಹೊರೆ ಆಗುತ್ತೆ, ಅವ್ರಿಗೂ ಸಹ ಬರ್ಡನ್ ಆಗಬಾರ್ದು ಅಂತ ಆಲೋಚನೆಯಲ್ಲಿದ್ವಿ. ಯಾವಾಗ ಸರ್ಕಾರದವರು ನಮ್ಮ ಪರವಾಗಿ ಯಾವಾಗ ಯೋಚನೆ ಮಾಡಲ್ವೋ, ನಾವು ನಮ್ಮ ಇಂಡಸ್ಟ್ರಿಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮಗೂ ಇರುತ್ತೆ. ಹಾಗಾಗಿ ನಾನು 20% ರೇಟ್ ಜಾಸ್ತಿ ಮಾಡ್ತೀವಿ. ಈಗ ನಮ್ಮದು 100 ರೂಪಾಯಿ ಇದೆ ಮ್ಯಾಮ್ ಸೌತ್ ಮೀಲು. ಈಗ 120 ರೂಪಾಯಿ ಮಾಡ್ತೀವಿ ಅದನ್ನು ನಾವು. ಈಗ ಸುಮಾರು ಎಲ್ಲ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಆಮೇಲೆ ಕಾಫಿ ಎಲ್ಲನೂ ಜಾಸ್ತಿ ಆಗುತ್ತೆ. ಯಾಕಂದರೆ ನೋಡಿ, ಸಡನ್ನಾಗಿ ಇವಾಗ BWSSB ರೇಟ್ ಜಾಸ್ತಿ ಆಯಿತು, ಬೆಸ್ಕಾಂ ರೇಟ್ ಜಾಸ್ತಿ ಆಯಿತು, ಹಾಲಿನ ರೇಟ್ ಜಾಸ್ತಿ ಆಯಿತು. ಈಗ ಮತ್ತೆ ಗ್ಯಾಸ್ ಪದೇ ಪದೇ ನಮಗೆ ಬರೆ ಮೇಲೆ ಬರೆ ಬೀಳ್ತಾನೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯನ್ನು ನಡೆಸೋದು ಹೇಗೆ, ಕಾರ್ಮಿಕರು ನಮ್ಮನ್ನೇ ನಂಬ್ಕೊಂಡಿರ್ತಾರೆ, ಅವ್ರದ್ದು ನಾವು ನೋಡಬೇಕಾಗತ್ತೆ. ಹಾಗಾಗಿ ನಮಗೆ ಅನಿವಾರ್ಯ ಕಾರಣ ಇಂದ ಜಾಸ್ತಿ ಮಾಡ್ತೀವಿ ನಾವು.